ನಾವು ಹೋರಾಟ ಮಾಡಲಿಕ್ಕೆ ನಾವು ಸದಾ ಸಿದ್ಧದ್ದೇವೆ. ಮತ್ತೆ ಹೇಳು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳು, ಅವ್ನ ಅಧ್ಯಕ್ಷ ಇಲ್ಲರೂ ಒಳ್ಳೆದಾಗಿದೆ. ಯಾಕಂದ್ರೆ 20 ನಾವು ಬರೋದು, ಯಾಕಂದ್ರೆ ಅಕಸ್ಮಾತ್ ನಾವು ಅಧ್ಯಕ್ಷ ಇದ್ರೆ ಇಡೀ ನಮ್ಮ ಸಮಾಜ ಕಟ್ಟು ನೋಡಪ್ಪ, ಎಲ್ಲ ಲಿಂಗೇಂದ್ರ ಒಕ್ಕಲಿಗರಿಗಾರ, ಗುರುಗಾರ, ನಮ್ಮ ಸಮಾಜದ ಕಾಂಗ್ರೆಸ್ ಸುತ್ತಾಗ ನಾಯಕ ಸಮಾಜ ಹಿಡ್ಕೊಂಡು ಸೋತು ಅಂತ ನಮ್ಮೆಲ್ಲ ಒಪ್ಪಂದ್ರು ಸಿಗಲಿಲ್ಲ. ದೇವ್ರು ಒಳ್ಳೇದಾಗಿದೆ. ಸಿಕ್ಕಿದ್ರೆ ನಾವು ಅವಾಗ ನಾವು ಬಂದಿದ್ದು. ಯಾಕೆ ಅದು ಯಾಕೆ ಹೇಳಬೇಕು ಅಂದ್ರೆ, ನಾವು ನಮ್ಮ ತಪ್ಪಲೆ ಇವತ್ತು ಬಿಜೆಪಿ ಸರ್ಕಾರ ತಪ್ಪಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತೇವೆ. ನಾವು ಅಧಿಕಾರದಿಂದ ಕರೆಕ್ಟ್ ಆಗಿ ಎಲ್ಲರೂ ವಿಶ್ವಾಸ ಹೊಂದು ಎಲ್ಲ ಸಮಾಜ ವಿಶ್ವಾಸ ಹೊಂದ್ರೆ ನಾವು ಸೋಲ್ತಿರಕ್ಕಿಲ್ಲ. ಯಾಕೆ ಒಂದೇ ಗೆದಿ ಮಣ್ಣ ಎಲ್ಲ ಬೇಕು, ಗೆದ್ದಂದ್ರೆ ಒಂದೇ ಸಮಯ ರಾಜಕೀಯ ಮಾಡ್ತಾರೆ. ಅದನ್ನ ನಾವು ಹೋರಾಟ ಮಾಡೋ ಮುಖಾಂತರ ನಾವು ಭೇಟಿಯಾಗಿ ಮಾಡ್ಬೇಕು. ನಾವು ಬರೀ ನಾವು MLA ಹೇಳಿದಾರೆ, ಅದು ಹೇಳಿದ ಮಂತ್ರಿ ಹೇಳಿದ್ರೆ ಯಾರು ಕೊಡೋದಿಲ್ಲ, ಸ್ವತಃ ಕೊಡೋದಿಲ್ಲ. ನಾವು ಇದ್ರೆ ಮುಂದುವರಿಸ್ಬೇಕು. ನಾವು ಯಾಕಪ್ಪ ಅಂದ್ರೆ ಒಂದು ಗಟ್ಟಿ ಒಕ್ಕಟ್ಟಿದ್ರೆ ಮಾತ್ರ ಹೆದರ್ತಾರೆ. ಯಾಕೆ ವಿಶೇಷವಾಗಿ ವಾಲ್ಮೀಕಿ ಸಮಾಜ ಹೊರಗೆ ಭಾಳ ಹೆದರ್ತಾರೆ ಜನ. ಅದಕ್ಕೆ ನಾವು ಈ ಹೆದರಿಕೆಯನ್ನು ಸರ್ಕಾರಕ್ಕೆ ಇಡಬೇಕು. ನಾವು ಜಾಸ್ತಿ ಜಗ್ಗ ಮಾಡಬೇಕು, ಹೆದರ್ಸ್ಬೇಕು, ಹಿಂಸೆರ್ಬೇಕು. ಯಾಕಂದ್ರೆ ಸರ್ಕಾರ ಇದ್ದಾಗ ಭಾಳ ಅತಿಯಾಗಿ ಮಾಡುವುದು. ನಾವು ಒಳ್ಳೆಯದಿಂದ ಹೋರಾಟ ಮಾಡಿದ್ರೆ ಒಳ್ಳೆ ಉದ್ದೇಶ ಹೋರಾಟ ಮಾಡಿ ದೇವರು ವಿಷಯ ಕೊಡ್ತಾನೆ. ಮತ್ತು ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದ ನಾಯಕರು, ಈಗ ಉದಾಹರಣೆ ವಾದಿರಾಜ್ ಅವರು ನಾವು ಕರೆಸಿದವರು. ಯಾಕಂದ್ರೆ ಬೇರೆ ಸಮಾಜಗಳು ವಾದಿರಾಜ್ ಯಾಕೆ ಕರೆಸಿದ್ರೆ ಅವ್ರು ಬಹಳಷ್ಟು ಅನುಭವ ಇದೆ. ಯಾಕೆ ಬಹಳ ನಿರಂತರ ಹೋರಾಟ ಮಾಡ್ಬೋದು. ಅವ್ನು ಕರೆಸಿ ನಾವು ಯಾಕೆ ರಾಯಚೂರಿನಲ್ಲಿ ಸರಿಯಾಗಿ ನಾವು ಜನರಿಗೆ ನಾವು ತಿಳಿ ಹೇಳ್ಬೋದಿಲ್ಲ. ಯಾಕಂದ್ರೆ ಅವರು 1940ರಿಂದ ಸ್ವತಂತ್ರ ಪೂರ್ವದಿಂದ ಈಗಿನವರೆಗೆ ಆ ಬಗ್ಗೆ ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲಿ ಪರಿಚಯ ಅದಕ್ಕೆ ನಾವು ಕರ್ಕೊಂಡ್ಬಂದು ಪ್ರಾಸ್ತಾವಿಕ ಭಾಷೆ ಮಾಡಿ ನಮ್ಮ ಜನಾಂಗಕ್ಕೆ ಏನೇನು ಅನ್ಯಾಯ ಮಾಡಿದ್ರಪ್ಪ, ಹೆಂಗೆ ಮಾಡ್ತಾರೆ ನಾಟಕ, ಸರ್ಕಾರ ಹೆಂಗೆ ಮಾಡ್ತಾರೆ, ಕೂಡಲೇ ಹೆಂಗೆ ವಾರ್ತೆ ಮಾಡ್ತಾರೆ ಅನ್ನುವಂಥ ಒಂದೆಲ್ಲ. ಯಾಕೆ 2015ರಲ್ಲಿ ಹೇಗೆ ಸ್ಟೇ ಕೊಟ್ಟರು, ಆಮೇಲೆ 2017 ಮತ್ತು ಜನರಿಗೆ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು 9 ಶೆಡ್ಯೂಲ್ ಬಗ್ಗೆ ರಾಂಗ್ ಇಂಪ್ರೆಷನ್ ಮಾಡ್ತಾರೆ. 9 ಶೆಡ್ಯೂಲ್ ಮಾಡ್ತಾರೆ ಕೇಂದ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಮಾಡ್ತಾರೆ, ತಪ್ಪು. ಯಾಕಂದ್ರೆ 9 ಶೆಡ್ಯೂಲು ನಮ್ಮ ಮೀಸಲಾತಿಗೆ ಒಳಪಡೋದಿಲ್ಲ, ಅದು ಕೂಡಲೇ ಫಾಲೋ ಮಾಡ್ತಾರೆ. ಅದಕ್ಕೆ 9 ಶೆಡ್ಯೂಲ್ ಬಗ್ಗೆ ತಲೆಗೆ ಶುಭಾಗಿ ಮತ್ತೊಂದು 9 ಶೆಡ್ಯೂಲು ಈ ಮೀಸಲಾತಿ ಸಂಬಂಧ ಇಲ್ಲ. ನಾವು ಬರೀ ದೇಶದ ಘಟನಾಂಶದಲ್ಲಿ ಮಾತ್ರ 9 ಶೆಡ್ಯೂಲ್ ಬರ್ತದೆ. ಅದಕ್ಕೆ 9 ಶೆಡ್ಯೂಲ್ ಅಲ್ಲಿ ಮೀಸಲಾತಿ ಒಳಪಡೋದಿಲ್ಲ. ಮತ್ತು ನೀವೆಲ್ಲ ಪ್ರಮುಖ ನಾಯಕರು ಎಲ್ಲ ಈ ಕಾಂಗ್ರೆಸ್ಸಿನ ನಾಯಕರು ರಾಜ್ಯದಲ್ಲಿ ತಪ್ಪು ಮಾಹಿತಿ ತಪ್ಪು ಅಂತೇಳಿ 9 ಶೆಡ್ಯೂಲ್ ಸಂಬಂಧ ಹೇಳಬೇಕು. ಯಾಕಂದ್ರೆ ಐಶ್ವರ್ಯ ಬಣ್ಣ ಒಬ್ಬ ಬಂದು 9 ಶೆಡ್ಯೂಲ್ ಹೇಳಕತ್ತಾರೆ. ಅವಾಗ ನಮಗೆ ಯಾಕಂದ್ರೆ ಎಲ್ಲ ಕಳ್ಕೊಂಡು ನಾವು ಹೇಳಿದ್ದೀವಿ 9 ಶೆಡ್ಯೂಲ್ ಒಳಪಡೋದಿಲ್ಲ. ಮೀಸಲಾತಿ ನಮಗೆ ರಾಜ್ಯ ಸರ್ಕಾರ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶ ಕೊಡಲ್ಲ, ನೀವು ಮೀಸಲಾತಿ ನಿಮ್ಮ ರಾಜ್ಯದಲ್ಲಿ 50 ಮಾಡ್ಕೊಳ್ತಾರೆ. 50 ಯಾಕೆ ಬರೀತಾರೆ ಕೋರ್ಟಿಗೆ ಹೇಳ್ತಾರೆ. ಇವರು 50% ಮ್ಯಾಲೆ ಹಾಕೋಬೇಕು. ಏನು ತಪ್ಪು ಮಾಡಿದ್ರೆ ಯಾರು ಸುಳ್ಳು ಬಂದು ಒಪ್ಕೊಂಡ್ರಲ್ಲಿ ಮೀಸಲಾತಿನ ಆ ಮೀಸಲಾತಿ ಹೆಚ್ಚಾಗಿ 50 ಆಮೇಲೆ ಅದನ್ನ ರಾಜ್ಯ ಸರ್ಕಾರ ಅವ್ರು ತಿಳಿಸ್ಕೊಡ್ಬೇಕಿಲ್ಲ, ಅದನ್ನ ತಿಳಿಸ್ಬೇಕು. ಅದು ಮುಂದಿನ ಒಂದು ಇಚ್ಛೆ ಮಾಡಿ ಈಗ ನಾವು ಸ್ವಲ್ಪ ಬೇರೆ ವಿದ್ಯಾರ್ಥಿ ಕೊಟ್ಟು ಮುಖಾಂತರ ವಕೀಲ ಕೊಟ್ಟು ನಾವು ಸ್ವತಃ ಹೈಕೋರ್ಟ್ನಲ್ಲಿ ಹಾಜರಾಗಿ ನಮ್ಮ ಹೋರಾಟ ನಮ್ಮ ಏನಿಲ್ಲ ವಿಷಯ ಪ್ರಸ್ತಾವ ಹೈಕೋರ್ಟ್ಗೆ ಚೆನ್ನಾಗಿ ತಿಳಿಸ್ತೀವಿ. ಆದಷ್ಟು ಬೇಗ ವಿಕೆಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲ ಈ ಹೋರಾಟ ಈಗ ಭಾಳ ಚೆನ್ನಾಗಿ ಹೊಂದಿದೆ. ಯಾಕಂದ್ರೆ ನಾವು ತಪ್ಪಿಕೊಂಡವರು ಬೇರೆ ಬೇರೆ ಜನ ರಾಜಕೀಯ ಭಾಷೆ ಮಾಡುವ, ನಾವು ರಾಜಕೀಯ ಭಾಷೆ ಮಾಡೋದು ಬೇಡ.